ಮೊದಲಿಗೆ ರಾಜ್ಯದಲ್ಲಿನ ಉಪಚುನಾವಣೆಯ ಡೇಟ್ ಅನೌನ್ಸ್ ಆಗ್ತಾ ಇದ್ದಂತೆ ಉಪಚುನಾವಣೆಯ ಕಣ ರಂಗೇರ್ತಾ ಇದೆ. ಅದರಲ್ಲೂ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೈಪೋಟಿಗಳಿದ್ವು. ಈಗ ಅಧಿಕೃತವಾಗಿ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಸಮರ್ಥ್ ಶಾಮನೂರಿಗೆ ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಟಿಕೆಟ್ ಕನ್ಫರ್ಮ್. ಎಚ್.ವೈ. ಮೇಟಿ ಪುತ್ರ ಉಮೇಶ್ ಮೇಟಿಗೆ ಬಾಗಲಕೋಟೆಯ ಟಿಕೆಟ್ ಕನ್ಫರ್ಮ್. ಸಚಿವರಾದಂಥ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕೈ ಟಿಕೆಟ್ ಸಿಕ್ಕಿದೆ. ಅಲ್ಲಿಗೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದಂತಹ ಕ್ಷೇತ್ರ. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅನ್ನೋ ಬೇಡಿಕೆ, ಬಟ್ ಈಗ ಮುಸ್ಲಿಂ ಸಮುದಾಯಕ್ಕೆ ಕೈ ತಪ್ಪಿದೆ. ಈಗ ಮತ್ತೊಮ್ಮೆ ನಾಳೆ ನಾಮಪತ್ರವನ್ನು ಸಲ್ಲಿಸಲಿಕ್ಕಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗಳು. ಆಲ್ರೆಡಿ ಫಿಕ್ಸ್ ಆಗಿ ಹೋಗಿತ್ತು. ನೆನೆ ಸಂಜೆ ಅಷ್ಟೊತ್ತೆಲ್ಲ ಸಮರ್ಥ್ಗೆ ದಾವಣಗೆರೆ ಕ್ಷೇತ್ರದ ಟಿಕೆಟು ಅನ್ನುವಂಥ ಚರ್ಚೆ ಇತ್ತು. ಬಟ್ ಈಗ ಅಫಿಷಿಯಲ್ ಆಗಿ ಪ್ರೆಸ್ ರಿಲೀಸ್ ಆಗಿದೆ ನೋಡಿ AICC ಕಡೆಗಿಂದ. ಅದರ ಒಂದು ಪ್ರತಿಯನ್ನು ಗಮನಿಸ್ತಾ ಇದ್ದೀರಿ. ದಾವಣಗೆರೆ ಸೌತಿಂದ ಶ್ರೀ ಸಮರ್ಥ್ ಮಲ್ಲಿಕಾರ್ಜುನ್, ಬಾಗಲಕೋಟೆಯಿಂದ ಶ್ರೀ ಉಮೇಶ್ ಮೇಟಿ, ಇವರಿಗೆ ಕಾಂಗ್ರೆಸ್ನ ಟಿಕೆಟ್ ಅನೌನ್ಸ್ ಆಗಿದೆ ಅಫಿಷಿಯಲ್ ಆಗಿ. ಅವರಿಗೆ ಬಿ ಫಾರಮ್ ಅನ್ನು ಕೂಡ ಕೊಡಲಾಗಿದೆ. ಬಿ ಫಾರಮ್ ಅಂತಂದರೆ ಪಕ್ಷದ ಅಧಿಕೃತವಾದಂತಹ ಚಿಹ್ನೆ, ಜೊತೆಗೆ ಪಕ್ಷ ಅಧಿಕೃತವಾಗಿ ನಮ್ಮ ಅಭ್ಯರ್ಥಿಗಳು ಇವರು ಅಂತ ಘೋಷಣೆ ಮಾಡೋದು. ಇದರ ಜೊತೆಗೆ ಪೈಪೋಟಿಗಳಂತೂ ಇದ್ದೇ ಇತ್ತು. ಅದರಲ್ಲೂ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಂತೂ ಪೈಪೋಟಿ ಇತ್ತು. ಶಾಮನೂರು ಶಿವಶಂಕರಪ್ಪನವರು ಈ ಹಿಂದೆಯೇ ಅಲ್ಪ ಸಮುದಾಯದವರಿಗೆ, ಅಲ್ಪಸಂಖ್ಯಾತರಿಗೇ ಟಿಕೆಟು ಅನ್ನೋ ರೀತಿಯಾಗಿ ಮಾತನಾಡಿದರು. ಹಾಗಾಗಿ ನಮಗೆ ಕೊಡಬೇಕು ಅನ್ನುವಂಥ ತೀವ್ರ ಒತ್ತಡ ಇತ್ತು. ರಾಜ್ಯಕ್ಕೆ ಉಸ್ತುವಾರಿ ಸುರ್ಜೇವಾಲಾ ಅವರು ಭೇಟಿ ಕೊಟ್ಟು CM DCM ಜೊತೆಗೆ ಜಿಲ್ಲಾ ಉಸ್ತುವಾರಿಗಳನ್ನು ಕರೆಸಿ ಮಾತನಾಡಿ ಒಂದು ಸೂಕ್ತ ಡಿಸಿಷನ್ಗೆ ಬಂದಂತೆ ಕಾಣಿಸಿತ್ತು ಆ ಸಂದರ್ಭದಲ್ಲೇ. ಜೊತೆಗೆ ಪಟ್ಟಿಯನ್ನು ಕೂಡ ಹೈಕಮಾಂಡ್ಗೆ ರವಾನೆ ಮಾಡ್ತೀವಿ, ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನು ಅನೌನ್ಸ್ ಮಾಡ್ತೀವಿ ಅಂತ. ನೆನೆ ಸಂಜೆನೇ ಆಲ್ರೆಡಿ ಅನ್ಅಫಿಷಿಯಲಿ ಅನೌನ್ಸ್ ಆಗಿತ್ತು. ಸಮರ್ಥ್ಗೆ ಟಿಕೆಟು ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ, ಹಾಗೆ ಬಾಗಲಕೋಟೆಯಿಂದ ಉಮೇಶ್ ಮೇಟಿ ಅಂತ. ಈಗ ಅಧಿಕೃತವಾಗಿ ಅನೌನ್ಸ್ ಆಗಿರೋದು, ಇದು ಪ್ರೆಸ್ ರಿಲೀಸ್. ಸೊ ಈ ಬೆನ್ನಲ್ಲೇ ಈಗ ನಾಳೆ ಮತ್ತೊಮ್ಮೆ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಲಿಕ್ಕಿದ್ದಾರೆ. ನಾಳೆ ಕಡೆಯ ದಿನಾಂಕ ಏಪ್ರಿಲ್ 9ನೇ ತಾರೀಕು ಈ ಎರಡೂ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯುತ್ತೆ. ಇದರ ರಿಸಲ್ಟ್ ಬಂದು ಮೇ 4ನೇ ತಾರೀಕು.